ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಜ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಭಾಗ 6 ಆರನೇ ಭಾಗವನ್ನು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಒಂದು ರೈಲು 40 ಕಿಲೋಮೀಟರ್ ಪರ್ ಗಂಟೆ ವೇಗದಿಂದ ಚಲಿಸಿದರೆ 18 ಸೆಕೆಂಡ್ಗಳಲ್ಲಿ ಒಂದು ಕಂಬವನ್ನು ದಾಟುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಒಂದು ಫಾರ್ಮುಲಾ ಬರ್ತೈತಿ, ಲೆಂತ್ ಬೈ ಎಸ್ ಟಿ. ಇಲ್ಲಿ ನೋಡ್ರಿ, ಈ ಲೆಂತ್ ಬೈ ಎಸ್ ಇಂಟು ಟಿ ಅಂತಂದ್ರೆ ಈಗ ನಮ್ಗೆ ಹೆಂಗೆ ಕೇಳ್ತಾರಲ್ಲ, ರೈಲಿನ ಉದ್ದ ರೈಲಿನ ಉದ್ದ ಅಂದ್ರೆ ಲೆಂತ್ ಕೇಳ್ತಾರಂದ್ರೆ ಈ ಲೆಂತನ್ನು ಮುಚ್ಚಿದ್ರೆ ನಮ್ಗೆ ಏನು ಉಳಿತದೆ, ಎಸ್ ಇಂಟು ಟಿ ಉಳಿತದೆ. ಹಾಗಾದ್ರೆ ಸ್ಪೀಡ್ ಎಷ್ಟೈತ್ರಿ, ಸ್ಪೀಡ್ 40 ಕಿಲೋಮೀಟರ್ ಪರ್ ಅವರ್ ಐತಿ. 40 ಕಿಲೋಮೀಟರ್ ಐತಿ, 40 ಕಿಲೋಮೀಟರ್ ಪರ್ ಅವರ್ ಐತಿ. ಇದನ್ನ ನಾವು ಏನು ಮಾಡ್ಕೋಬೇಕಾ, ಈಗ ಇಲ್ಲೇ ಟೈಮ್ ಸೆಕೆಂಡ್ ಒಳಗೈತಿ, ಈ ಸೆಕೆಂಡ್ ಒಳಗೈತಿ ಅಂದ್ರೆ ಇದನ್ನ ಏನು ಮಾಡ್ಕೋಬೇಕು ನಾವು, ಇದನ್ನು ಮೀಟರ್ ಪರ್ ಸೆಕೆಂಡ್ ಒಳಗೆ ಮಾಡ್ಕೋಬೇಕು. ಇದನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾದ್ರೆ 40 ಇಂಟು 5/18 ಇದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾ. ನೆಕ್ಸ್ಟ್ ಏನೈತಿ, ಇಂಟು 18, ಟೈಮ್ ಎಷ್ಟೈತಿ ರೀ 18, ಇಲ್ಲಿ ಮತ್ತೆ 18 ಇಟ್ಕೊಂಡ್ರೆ ಈಗ ನೋಡ್ರಿ ಕಡ್ತಾ ಹೊಡೆದ್ರೆ ಆನ್ಸರ್ ಬರ್ತದೆ. 18 ಒಂದಲೇ 18, 18 ಒಂದಲೇ 18, 4 5ಲೇ ಎಷ್ಟು ರೀ, 4 5ಲೇ 20, ಇದೊಂದು 0 ಆ್ಯಸ್ ಇಟ್ ಈಸ್. ಹಾಗಿದ್ರೆ ಎಷ್ಟೈತಿ ರೀ ಮೀಟರ್, 200 ಮೀಟರ್ ನಮ್ಮ ಟ್ರೈನ್ ಉದ್ದ ಐತಿ. ಆಪ್ಷನ್ ಬಿ ಆಪ್ಷನ್, 200 ಮೀಟರ್ ನಮ್ಮ ಟ್ರೈನ್ ಉದ್ದ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮೂವತ್ತು 40 50 60 70 ಎತ್ತರವಿರುವ 5 ವಿದ್ಯಾರ್ಥಿಗಳ ಎತ್ತರದ ಸರಾಸರಿ ಎಷ್ಟು ಅಂತ ಕೇಳೋ ಕ್ವಶನ್. ಈಗ ನೋಡ್ರಿ, ಎಷ್ಟು ಜನ ಇದಾರೆ ಅವರ, 1 2 3 4 5 ಮಂದಿ ಇದಾರೆ. 5 ಮಂದಿ ಇದಾರೆ ಅಂದ್ರೆ ನೋಡ್ರಿ, ಈಗ ಅವ್ರ ಸರಾಸರಿ ನೋಡ್ರಿ, ಇದೇನ್ರಿ ಕೊಟ್ಟಿರೋ ವ್ಯಕ್ತಿಗಳ ಮೊತ್ತ ಮತ್ತು ವ್ಯಕ್ತಿಗಳ ಸಂಖ್ಯೆ ಈ ಪ್ಲಸ್ ಮಾಡಿರೋಣ. 30 ಪ್ಲಸ್ 40 ಪ್ಲಸ್ 60 ಪ್ಲಸ್ 50 ಪ್ಲಸ್ 70 ಇವನ್ನೆಲ್ಲ ಪ್ಲಸ್ ಮಾಡಿ ಎಷ್ಟಾಗುತ್ತೆ ನೋಡ್ರಿ, 40 30 70 70 60 130 130 50 180 180 70 250. ಎರಡು ಜನ ಅದಾರ ಇಲ್ಲಿ, 5 ಜನ ಅದಾರ, ಡಿವೈಡೆಡ್ ಬೈ 5, 5 ಒಂದಲೇ 5, 5 5ಲೇ 25, 0 ಆ್ಯಸ್ ಇಟ್ ಈಸ್. ಎಷ್ಟಾಗ್ತದೆ, 50 ಅವರ ಎತ್ತರದ ಸರಾಸರಿ ಆಗ್ತದೆ. ಇನ್ನೊಂದು ಮೆಥಡ್ ಏನಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲೇ 30 ಐತಿ, 40 ಐತಿ, 50 ಐತಿ, 60 ಐತಿ, 70 ಐತಿ. ಈಗ 5 ಜನ ಅದಾರ ಇವ್ರ ಡಿಫ್ರೆನ್ಸ್ ಎಲ್ಲ ಸೇಮ್ ಐತಂದ್ರೆ ನಮ್ಮ ಸರಾಸರಿ ಯಾವ ಆಗಿರ್ತೈತಿ ರೀ, ಮಿಡಲ್ ಇರೋ ನಂಬರ್ ಆಗಿರ್ತದೆ. 50 ಸರಾಸರಿ ಆಗಿರ್ತದೆ. ಆಪ್ಷನ್ ಎ ಆಪ್ಷನ್, ಅವ್ರ ಎತ್ತರದ ಸರಾಸರಿ 50. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿ ₹1000ಗೆ ಆಟಿಕೆ ಸಾಮಾನನ್ನು ಖರೀದಿಸಿ ₹1500 ಮಾರಿದರೆ ಅವನು ಶೇಕಡ ಎಷ್ಟು ಲಾಭ ಗಳಿಸುತ್ತಾನೆ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಸಿ ಪಿ ಇಲ್ಲಿ ಎಸ್ ಪಿ ಅಂತ ಬರ್ಕೋರಿ. ಸಿ ಪಿ ಎಷ್ಟೈತಿ ನಮ್ಮದ, 1000 ಐತಿ. ಎಷ್ಟಕ್ಕೆ ಮಾರಕತ್ತಾನ ರೀ ಅವ, 1500 ಮಾರಕತ್ತಾನ. ಎಷ್ಟು ಲಾಭ ಆಯ್ತು ನಮಗೆ, 1500 ಅಂದ್ರೆ ₹500 ಲಾಭ ಆಯಿತು. ಲಾಭ ಸಿಕ್ಕ ನಂತರ ನಾವು ಇದನ್ನು ಸೆಲ್ಲಿಂಗ್ ಪ್ರೈಸ್ ಬಿಟ್ಬಿಡ್ಬೇಕಾ. 100ಕ್ಕೆ ₹500 ಲಾಭ ಆಗೈತಂದ್ರೆ ನಾವು ಪರ್ಸೆಂಟೇಜ್ ಯಾವಾಗ ಎದ್ರ ಮೇಲೆ ಕಂಡು ಹಿಡಿತೀವಿ ರೀ, 100% ಮೇಲೆ ಕಂಡು ಹಿಡಿತೀವಿ. 100%ಗೆ 8% ಲಾಭ ಆಗ್ತೈತಿ. 100ಕ್ಕೆ ₹500 ಲಾಭ ಅಂದ್ರೆ 100%ಗೆ 8 ಲಾಭ. 1000ಕ್ಕೆ 500 ಅಂದ್ರೆ 100ಕ್ಕೆ ಎಷ್ಟು, ಕ್ರಾಸ್ ಮಲ್ಟಿಪ್ಲಿಕೇಶನ್. 1000 ಕೆಳಗೆ ಬರ್ತೈತಿ, ಮ್ಯಾಗ 100 ಇಂಟು 500 ಮ್ಯಾಗ ಬರ್ತೈತಿ. ಇವು 2 0 ಕ್ಯಾನ್ಸಲ, ಇವು 2 0 ಕ್ಯಾನ್ಸಲ, ಇದೊಂದು 0 ಕ್ಯಾನ್ಸಲ, ಇದೊಂದು 0 ಕ್ಯಾನ್ಸಲ, ಉಳಿತು ಎಷ್ಟು ರೀ, 50%. 50% ಲಾಭ ಗಳಿಸ್ತಾನೆ ನಾವು. ಆನ್ಸರ್ ಏನು ರೀ, 50%. ಇದನ್ನ ಇನ್ನೊಂದು ಮೆಥಡ್ದಾಗ ಮಾಡೋದಾದ್ರೆ ಮೆಥಡ್ ನಂಬರ್ 2 ಇಲ್ಲಿ ಮಾಡ್ತೀನಿ ನೋಡ್ರಿ. ನೋಡ್ರಿ, ಅವ ಏನು ಮಾಡಕತ್ತಾನ, ಈಗ ₹1000ಕ್ಕೆ ತೊಗೊಂಡಾನ, ₹1500ಕ್ಕೆ ಮಾರಿದಾನ. ಹಂಗಿದ್ರೆ 1000ಕ್ಕೆ ₹500 ಲಾಭ ಆಯ್ತಂದ್ರೆ 100ಕ್ಕೆ ಎಷ್ಟು ಅಂದ್ರೆ ಈ ರೀತಿ ಮಾಡಿದ್ರು ಆನ್ಸರ್ ಬರುತ್ತಾ, ಈ ರೀತಿ ಮಾಡಿದ್ರು ಕೂಡ ಆನ್ಸರ್ ಬರುತ್ತಾ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಆಯತಾಕಾರದ ಹೊಲದ ವಿಸ್ತೀರ್ಣ
1250 ಚದರ ಮೀಟರ್ ಇದೆ. ಅದರ ಉದ್ದ 125 ಮೀಟರ್ ಆಗಿದ್ದರೆ ಅದರ ಸುತ್ತಳತೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈಗೇನು ಕೇಳ್ತಾರೆ ನಮಗೆ? ಸುತ್ತಳತೆ ಕೇಳ್ತಾರೆ. ಈಗ ನೋಡ್ರಿ, ವಿಸ್ತೀರ್ಣ ಕಂಡು ಫಾರ್ಮುಲಾ ಏನೈತ್ರಿ? ಎ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಈಗ ನೋಡ್ರಿ, ಏರಿಯಾ ಎಷ್ಟು ಐತಿರ್ತದ? 125 ಎಷ್ಟೈತಿ? 12,500 ರೂಪಾಯಿ ಐತಿ. 12,500 ರೂಪಾಯಿ ಐತಿ. ಈಕ್ವಲ್ ಟು ಲೆಂತ್ ಎಷ್ಟೈತಿ ಎಂಬುದ? ಉದ್ದ 125 ಐತಿ. ಇಂಟು ಅಗಲ ನಮಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೋರಿ. ಅಗಲ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೋರಿ. ಎಕ್ಸ್ ಇಲ್ಲೇ ಬಿಟ್ಟ ಇದನ್ನ 125 ಈಚೆ ಕಡೆ ಏನಾಗ್ತದೆ? ಡಿವೈಡ್ ಆಗ್ತದೆ. 12,500 ಡಿವೈಡೆಡ್ ಬೈ 125 ಆಗ್ತೈತಿ. ಇನ್ನೂರು ಕೊಡ್ತಾರೆ. 125 ಒಂದ್ಲೆ, 125 ಒಂದ್ಲೆ, 0 ಹಾಗಿದ್ರೆ ನಮ್ಮ ಅಗಲ ಎಷ್ಟೈತಿ ರೀ? 100. ಅಗಲ ಎಷ್ಟೈತಿ? 100 ಐತಿ. ಉದ್ದ ಎಷ್ಟೈತಿ? 125 ಐತಿ. ಈಗ ನೋಡ್ರಿ, ಒಂದು ಆಯತಾಕಾರ ಅಂದ್ರೆ ನೋಡ್ರಿ, ಆಯತಾಕಾರ ಈ ರೀತಿ ಇರ್ತೈತಿ. ಆಯತಾಕಾರ ಈ ರೀತಿ ಇರ್ತೈತಿ. ಉದ್ದ ಎಷ್ಟೈತಿ ಅಂತ? 125 ಐತಿ. ಉದ್ದ 125 ಐತಿ. ಅಗಲ ಎಷ್ಟೈತಿ? ಅಗಲ 100 ಐತಿ. ಇಲ್ಲಿ ನೋಡ್ರಿ, ಇಲ್ಲಿ 125 ಅಂದ್ರೆ ಇಲ್ಲಿ ಮ್ಯಾಗು ಕೂಡ ಎಷ್ಟೈತಿ? ಇಲ್ಲಿ 125 ಇರ್ತೈತಿ. ಇಲ್ಲಿ 100 ಐತಂದ್ರೆ ಇಲ್ಲಿ ಕೂಡ ಎಷ್ಟೈತಿ? ಇಲ್ಲೂ 100 ಇರ್ತೈತಿ. ಹಾಗಿದ್ರೆ ಸುತ್ತಳತೆ ಕಂಡುಕಾರ ಇವು 4 ಪ್ಲಸ್ ಮಾಡ್ರಿ. ಇವನ್ನ 100 ಪ್ಲಸ್ 100 ಎಷ್ಟಾಯ್ತು? 200. 125 ಪ್ಲಸ್ 125 250. ಇನ್ನೆರಡು ಪ್ಲಸ್ ಮಾಡಿದ್ರೆ 450 ಮೀಟರ್ ಸುತ್ತಳತೆ. ಈ ರೀತಿ ಮಾಡಿದ್ರೆ ನಡಿತೈತಿ. ನಮಗೆ ಉದ್ದ ಆಗಲ್ಲ ಸಿಕ್ಮೇಲೆ ಫಾರ್ಮುಲಾ ಇತ್ತು ಅಂದ್ರೆ 2 ಬ್ರಾಕೆಟ್ L ಇಂಟು ಬಿ. ಈ ರೀತಿ ಇದ್ದಾಗ 2 L ಪ್ಲಸ್ ಎಷ್ಟಾಗ್ತದೆ? 125 ಪ್ಲಸ್ 100 ಅಂದ್ರೆ 225. ಇಷ್ಟಾದ ನಂತರ 225 ಇಂಟು 2 ಮಾಡಿದ್ರೆ ಇದು ಕೂಡ 450 ಮೀಟರ್ ಆಗ್ತದೆ. ಸುತ್ತಳತೆ ಎಷ್ಟೈತಿ? 450 ಮೀಟರ್. ಆಪ್ಷನ್ ಎ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಿತ್ತಾಳೆಯು ಕ್ರಮವಾಗಿ 11:6 ಅನುಪಾತದಲ್ಲಿ ತಾಮ್ರ ಮತ್ತು ಸತುವನ್ನು ಹೊಂದಿರುತ್ತದೆ. 850 kg ಹಿತ್ತಾಳೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಸತು ಇರುತ್ತದೆ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಹಿತ್ತಾಳೆಯಲ್ಲಿ ಅನುಪಾತ ಎಷ್ಟೈತ್ರಿ? 11:6. ಏನೇನಿದೆ? ಇದು ತಾಮ್ರ, ಇದು ಸತು. ಇಷ್ಟೈತಿ. ಈಗ ಅವ್ರೇನು ಹೇಳ್ತಾರೆ? ಟೋಟಲ್ ಹಿತ್ತಾಳೆ ಎಷ್ಟೈತಿ ಅಂತ? 850 ಅಂತ. ಟೋಟಲ್ ಅಂದ್ರೆ 2 ಪ್ಲಸ್ ಮಾಡಿರಿ. 2 ಪ್ಲಸ್ ಮಾಡಿದ್ರೆ 17 ಆಕೈತಿ. 17 ಅಂದ್ರೆ ಈ 17 ವ್ಯಾಲ್ಯೂ ಏನು ರೀ? 850. 17 ವ್ಯಾಲ್ಯೂ ಏನು? 850. ನಮಗೇನು ಕೇಳ್ತಾರೆ ಈಗ ಅವರ? ಸತು ಎಷ್ಟಿರ್ತೈತಿ ಅಂತ ಕೇಳ್ತಾರೆ. ಸತು ಎಷ್ಟೈತಿ? ಇಲ್ಲಿ 6 ಐತಿ. 6 ವ್ಯಾಲ್ಯೂ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್. 17 ಕೆಳಗೆ ಬರ್ತೈತಿ. 850 ಇಂಟು 6 ಮ್ಯಾಗ ಬರ್ತೈತಿ. 17 ಒಂದಲೇ 17, 17 ಐದಲೇ 85, ಈ 0 ಆ್ಯಸ್ ಇಟ್ ಈಸ್. 6 ಐದಲೇ ಎಷ್ಟು? 6 ಐದಲೇ 30, ಇದೊಂದು 0 ಆ್ಯಸ್ ಇಟ್ ಈಸ್. ಆ ಸತ್ತೂರಿನ ಪ್ರಮಾಣ ಎಷ್ಟೈತಿ ರೀ? 300 ಆಗಿರ್ತದೆ. ಆಪ್ಷನ್ ಡಿ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬ್ರಾಕೆಟ್ 2 ಇಂಟು 3 ಇಂಟು 5 ಬ್ರಾಕೆಟ್ ಕಂಪ್ಲೀಟ್ ಮತ್ತು ಬ್ರಾಕೆಟ್ 3 ಇಂಟು 5 ಇಂಟು 7 ಬ್ರಾಕೆಟ್ ಕಂಪ್ಲೀಟ್. ಲಸ ಇದು ಯಾವುದಕ್ಕೆ ಸಮಾನವಾಗಿರ್ತದೆ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, ಏನೈತಿ ಇಲ್ಲಿ? 2 ಇಂಟು 3 ಇಂಟು 5 ಮತ್ತು 3 ಇಂಟು 5 ಇಂಟು 7 ಅಂತ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲ ಕಂಪೇರ್ ಮಾಡ್ಬೇಕು ನಾವು. ಇಲ್ಲಿ 2 ಐತಿ, 2 ಕಾಮನ್ ಐತಿ, 2 ಇಟ್ಕೋರಿ. ಇಲ್ಲಿ 2 ಇಲ್ಲ, ಇರಲಿ. ಇಂಟು ಇಲ್ಲಿ ಏನೈತಿ? ಇಲ್ಲಿ 3 ಐತಿ. 3 ಇಲ್ಲೂ ಐತಿ, ಇಲ್ಲೂ ಐತಿ ಅಂದ್ರೆ 3 2 ಇಟ್ಕೊಂಗಿಲ್ಲ, 1 ಇಟ್ಕೋಬೇಕು. ಇಲ್ಲಿ 2 ಕಡೆ ಐತಿ ಅಂದ್ರೆ 1 ಇಟ್ಕೋಬೇಕು, 3 ಇಟ್ಕೋರಿ. ನೆಕ್ಸ್ಟ್ 5 ಇಲ್ಲೂ ಐತಿ, ಇಲ್ಲೂ ಐತಿ. 2 5 ಇಟ್ಕೊಂಗಿಲ್ಲ, 1 5 ಇಟ್ಕೋಬೇಕು, ಇಂಟು 5. ಇಲ್ಲಿ 7 ಇಲ್ಲಿ ಎಷ್ಟೈತಿ? ಇಲ್ಲಿ 7 ಇಲ್ಲ, ಇಂಟು 7. ಈಗ ನೋಡ್ರಿ, ಈ ರೀತಿ ಬಂದಾಗ ಇವನ್ನೆಲ್ಲ ಎಲ್ ಸಿ ಎಮ್ ತೆಗಿ ಅಂತ ಹೇಳಿದ್ದಾರೆ. ಎಲ್ ಸಿ ಎಮ್ ತೆಗೆದ್ರೆ ಎಷ್ಟಾಗ್ತದೆ? ಎಲ್ ಸಿ ಎಮ್ ತೆಗೆದ್ರೆ 210 ಆಗ್ತದೆ. ಹಾಗಿದ್ರೆ ಆನ್ಸರ್ ಇದ್ರಾಗ 210 ಯಾವುದಕ್ಕೆ ಸಮನಾಗಿದೆ ಅಂತ ಕೇಳ್ತಾರೆ. ನೋಡ್ರಿ, 2 ಇಂಟು 3 ಇಂಟು 5 ಇಂಟು 7 ಯಾವ ಆಪ್ಷನ್ದಾಗೈತಿ? ನೋಡ್ರಿ, ಆಪ್ಷನ್ ಏದಾಗೈತಿ. ಆನ್ಸರ್ ಎ ಈಸ್
ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. 3 ಗಂಟೆ 45 ನಿಮಿಷಕ್ಕೆ ಡ್ಯಾಶ್ ಸೆಕೆಂಡ್ಗಳು ಎಷ್ಟು ಸೆಕೆಂಡ್ಗಳು ಅಂತ ಕ್ವಶನ್ ಐತಿ. ಈಗ ನೋಡ್ರಿ 3 ಗಂಟೆ ಮತ್ತು 45 ನಿಮಿಷ. 3 ಗಂಟೆ 45 ನಿಮಿಷ ಎಷ್ಟು ಸೆಕೆಂಡ್ ಅಂತ ಕೇಳ್ತಾರೆ. 1 ಗಂಟೆಗೆ ಎಷ್ಟು ಸೆಕೆಂಡ್ ಇರ್ತಾವೆ ರೀ? 3600 ಸೆಕೆಂಡ್ ಇರ್ತಾವೆ. 3600 ಸೆಕೆಂಡ್ ಇರ್ತಾವೆ. ಹಾಗಿದ್ರೆ 3 ಗಂಟೆಗೆ ಎಷ್ಟಾಗ್ತಾವೆ? ಇಂಟು 3 ಮಾಡಿರಿ. 3 0 0 3 0 0 3 6 18 3 3 80 ಇದೊಂದು 10 10,800 3 ಗಂಟೆಗೆ ಆಯಿತು. ಇಲ್ಲಿ ಮತ್ತೆ ಇಲ್ಲಿ 45 ಸೆಕೆಂಡ್ ಐತಿ, 45 ನಿಮಿಷ ಐತಿ. ಇಲ್ಲಿ 45 ನಿಮಿಷ ಅಂದ್ರೆ 1 ನಿಮಿಷಕ್ಕೆ 2 ಸೆಕೆಂಡ್ 60 ಸೆಕೆಂಡ್. 60 ಇಂಟು 45 ನಿಮಿಷಕ್ಕೆ ಎಷ್ಟು? 45. 5 0 0 5 6 30 ಪ್ಲಸ್ 4 0 0 6 4 24 0 0 4 3 7 ಇದು 2 ಆ್ಯಸ್ ಇಟ್ ಈಸ್. 45 ನಿಮಿಷದ ಎಷ್ಟು ಸೆಕೆಂಡ್ ಆಗ್ತಾವೆ? 2700. 3 ತಾಸಿಂದ 10,800. ಇವನ್ನ 2 ಪ್ಲಸ್ ಮಾಡಿರಿ. 2700. 0 0 ಈ 0 0 8 7 ಅಷ್ಟು 15. ಇದು 3 ಇದು 1 ಟೋಟಲ್ 8 ಸೆಕೆಂಡ್ ಆಗ್ತಾವೆ ರೀ. 13,500 ಸೆಕೆಂಡ್ಗಳು ಆಗ್ತಾವೆ. ಆನ್ಸರ್ ಏನು ರೀ? 13,500 ಸೆಕೆಂಡ್ಗಳು. ಆಪ್ಷನ್ ಬಿ ಅಲ್ಲಿ ಐತೆ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಸ್ಕ್ವೇರ್ ರೂಟ್ ರೀ. ಇದು ಯಾವ ರೀತಿ ಅಂದರೆ 2a - 1 ಬ್ರ್ಯಾಕೆಟ್ ಈ ರೀತಿ ಸ್ಕ್ವೇರ್ ರೂಟ್ ಇದೆ ಈಕ್ವಲ್ ಟು 3 ಆಗಿದ್ದರೆ ಎನ ಮೌಲ್ಯವೆಷ್ಟು ಅಂತ ಕೇಳ್ತಾರೆ. ಸ್ಕ್ವೇರ್ ರೂಟ್ 2a - 1 ಈಕ್ವಲ್ ಟು 3 ಆಗಿದ್ದರೆ ಎನ ಮೌಲ್ಯವು ಎಷ್ಟು ಅಂತ ಕೇಳ್ತಾರೆ. ಈಗ ನೋಡಿರಿ ಈ ರೀತಿ ಇದ್ದಾಗ ಇಲ್ಲಿ ನೋಡಿರಿ ಈ ಕಡೆ ಬರ್ತೀನಿ ನೋಡಿರಿ. ಇಲ್ಲಿ ರೂಟ್ ಐತೆ ಅಂತಂದ್ರೆ ಈ ರೂಟನ್ನು ಆಚರಣೆ ಕಳಿಸಿ ಏನಾಕೈತೆ ರೀ? 2a - 1 ಬ್ರ್ಯಾಕೆಟ್ ಈಕ್ವಲ್ ಟು ಈ ರೂಟ್ ಆಚರಣೆ ಕಳಿಸಿದ್ರೆ ಸ್ಕ್ವೇರ್ ಆಕೈತಿ. 3 ಸ್ಕ್ವೇರ್ ಆಯಿತು. ಓಕೆ, 3 ಸ್ಕ್ವೇರ್ ಆಯಿತು. ನೆಕ್ಸ್ಟ್ 3 ಸ್ಕ್ವೇರ್ ಆದ ನಂತರ 2a - 1 ಈಕ್ವಲ್ ಟು 3 ಸ್ಕ್ವೇರ್ ಅಂದ್ರೆ ಎಷ್ಟಾಗ್ತದೆ? 3 3 9 ಇಷ್ಟ ಆಯ್ತು ಈಗ. ಓಕೆ, ಈ ನೆಕ್ಸ್ಟ್ ನೋಡಿರಿ. ಈಗ 2a ಇಲ್ಲೇ ಇರಲಿ, ಇದು -1 ಐತಲ್ಲ, ಈ -1 ಆಚರಣೆ ಕಳಿಸಿದ್ರೆ ಏನಾಗ್ತೈತಿ? +1 ಆಗ್ತದೆ. 2a ಈಕ್ವಲ್ ಟು ಇದು -1 ಇದ್ದು ಆಚರಣೆ ಹೋದರೆ +1 ಅಂದ್ರೆ ಇದಕ್ಕೆ +1 ಆದರೆ ಇದು 10 ಆಯಿತು. ಓಕೆ, 10 ಆದ ನಂತರ ಇಲ್ಲಿ ನೋಡ್ರಿ ಈಗ 2a ಐತಿ. ಇಲ್ಲಿ 2a ಐತಲ್ಲ, ಎ ಇಲ್ಲೇ ಬಿಡ್ರಿ. ಈ ಎರಡನ್ನ ಆಚರಣೆ ಕಳಿಸಿದ್ರೆ ಏನಾಕೈತಿ? ಡಿವೈಡ್ ಆಗ್ತೈತಿ. ಈಕ್ವಲ್ ಟು 10 ಡಿವೈಡೆಡ್ ಬೈ 2 ಆಕೈತಿ. 2 1 2 2 5 10. ಹಾಗಿದ್ರೆ ನಮ್ಮ ಆನ್ಸರ್ ಏನು ರೀ? 5 ಸರಿಯಾದ ಉತ್ತರ. ಆಪ್ಷನ್ ಬಿ. ಆಪ್ಷನ್ ಸರಿಯಾದ ಉತ್ತರ ಬಿ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಚೌಕದ ಪರಿಧಿಯು 128 ಸೆಂಟಿಮೀಟರ್ ಆಗಿದ್ದರೆ ಆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ಈಗ ನೋಡ್ರಿ ಇದೊಂದು ಚೌಕಿದೆ, ಇದೊಂದು ಚೌಕ ಐತಿ. ಈಗ ಇದರ ಪರಿಧಿ ಅಂದ್ರೆ ಸುತ್ತಳತೆ. ಪರಿಧಿ ಅಂದ್ರೆ ಏನ್ರಿ? ಸುತ್ತಳತೆ. ಪರಿಧಿಯಿಂದ ಸುತ್ತಳತೆ. ಈ ಸುತ್ತಳತೆ ಎಷ್ಟೈತೆ? 128 ಐತೆ ಅಂತ. ಸುತ್ತಳತೆ 128 ಐತೆ ಅಂತ. 128 ಐತೆ ಅಂದ್ರೆ ಹಾಗಿದ್ರೆ ಒಂದು ಸೈಡ್ ಎಷ್ಟೈತೆ ನೋಡ್ಬೇಕು. ಇದು 4 ಭಾಗ ಕೂಡಿ 128 ಐತೆ ಅಂದ್ರೆ ಒಂದು ಸೈಡ್ ಎಷ್ಟು ಆಕೈತೆ? 8 ಇದಾವೆ ಸೈಡ್. ಒಂದು ಸೈಡ್, 2 ಸೈಡ್, 3 ಸೈಡ್, 4 ಸೈಡ್. ಡಿವೈಡ್ ಬೈ 4 ಮಾಡಿರಿ. 4 1 4, 4 3 12, 4 2 8, 4 2 8. ಎಷ್ಟು ಬಂತು ನಮ್ಮ ಒಂದು ಸೈಡ್? 32 ಬತ್ತು. ಇದೇ ಆನ್ಸರ್ ಅಲ್ಲ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಏನೈತ್ರಿ? ಇದು ಫಾರ್ಮುಲಾ ಏನೈತ್ರಿ? ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂತಂದ್ರೆ ಸೈಡ್ ಇಂಟು ಸೈಡ್. ಸೈಡ್ ಎಷ್ಟೈತದ? 32 ಐತಿ ಒಂದು ಸೈಡ್. ಇಲ್ಲಿ 32 ಐತಿ. 32 ಇಂಟು 32 ಮಾಡಿದ್ರೆ ಎಷ್ಟಾಗ್ತದೆ ನೋಡ್ರಿ? ಇದು ಏನ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಎ ಸ್ಕ್ವೇರ್. 32 ಇಂಟು 32 ಎ ಸ್ಕ್ವೇರ್. 32 ಇಂಟು 32 ಅಂದ್ರೆ ಎಷ್ಟಾಗ್ತದೆ ನೋಡ್ರಿ? ಇದು ಬಿಡಿಸ್ತಾನೆ ನೋಡ್ರಿ. 2 2 4 ಆಪ್ಷನ್ 2 ಅದಾವ. ಇದು ನೋಡ್ರಿ 32 ಇಂಟು 32 ಮಾಡಿರಿ. 32 ಇಂಟು 32, 2 2 4, 3 2 6, 3 2 6, 3 3 9, 4 ಆ್ಯಸ್ ಇಟ್ ಈಸ್. 6 6 12, 9 1 10, 1024 ಆಗ್ತದೆ. ಎಷ್ಟಾಗ್ತದೆ ರೀ? 1024. ಆಪ್ಷನ್ ನಂಬರ್ ಸಿ ಸ್ಕ್ವೇರ್
ಸೆಂಟಿಮೀಟರ್. ಆಪ್ಷನ್ ಸಿ ಆಪ್ಷನ್ ಆಯ್ತು ನೋಡ್ರಿ 1024 ಸ್ಕ್ವೇರ್ ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ಆಗಿರ್ತದೆ. ಒಂದು ಚೌಕದ ಪರಿಧಿ ಸುತ್ತಳತೆ ಅಂದ್ರೂ ಒಂದ, ಪರಿಧಿ ಅಂದ್ರೂ ಒಂದ. ಒಂದು ಚೌಕದ ಪರಿಧಿಯು 116 ಸೆಂಟಿಮೀಟರ್ ಆಗಿದ್ದರೆ ಆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಕ್ವಶನ್ ಐತಿ. ಆಪ್ಷನ್ ನಂಬರ್ ಎ 840 ಸ್ಕ್ವೇರ್ ಮೀಟರ್, ಬಿ 934 ಸ್ಕ್ವೇರ್ ಸೆಂಟಿಮೀಟರ್, ಸಿ 724 ಸ್ಕ್ವೇರ್ ಸೆಂಟಿಮೀಟರ್, ಡಿ ಯಾವುದು ಅಲ್ಲ ಅಂತ ಕ್ವಶನ್ ಐತಿ. ಹಾಗಿದ್ರೆ ನಿಮ್ಮದು ಆನ್ಸರ್ ಯಾವುದು ಅನ್ನೋದ ಕಮೆಂಟ್ ಮಾಡಿ. ಓಕೆ, ಇನ್ನತನ ಈ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮ್ಗೆ ಪ್ರತಿದಿನ ಕ್ವಶನ್ಸ್ ಆನ್ಸರ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.